ನಡೆದಾಡುವ ದೇವರು ಸಿದ್ದಗಂಗಾ ಶ್ರೀಗಳ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಸಿದ್ದಗಂಗಾ ಶ್ರೀಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಕಾಡು ಸಿದ್ದೇಶ್ವರ ಸ್ವಾಮೀಜಿ ಸಿದ್ದಗಂಗಾ ಮಠಕ್ಕೆ ಆಗಮಿಸಿ ಸಿದ್ದಗಂಗಾ ಶ್ರೀಗಳ ದರ್ಶನವನ್ನ ಪಡೆದರು. ಬಳಿಕ ಮಾತನಾಡಿದ ಕಾಡು ಸಿದ್ದೇಶ್ವರ ಸ್ವಾಮೀಜಿ, ವೈದ್ಯರು ಎಲ್ಲಾ ರೀತಿಯ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಶ್ರೀಗಳು ಒಳ್ಳೆ ದಿನ ಶಿವನ ಪಾದ ಸೇರಬೇಕು ಅನ್ನೋ ಸಂಕಲ್ಪವನ್ನ ಹೊಂದಿದ್ದಾರೆ. 1 ತಿಂಗಳಿಂದ ಒಂದೇ ಸ್ಥಿತಿಲೇ ಇದ್ದಾರೆ. ಭಗವಂತನಲ್ಲಿ ಲೀನವಾಗುವ ಕರೆ ಬಂದಾಗ ಲೀನವಾಗ್ತಾರೆ ಅಂತ ಹೇಳಿದರು. ಪರಮ ಪೂಜ್ಯರ ನಮ್ಮ ನಾಡಿನ ನಡೆದಾಡುವ ದೇವರು ಶತಾಯುಷ್ಯಗಳು. ಅವರ ಆರೋಗ್ಯ ಭಾಳ ಚಿಂತಾಜನಕವಾಗಿರ್ತಕ್ಕಂಥದ್ದು. ಭಗವಂತ ಆದಷ್ಟು ಒಳ್ಳೆಯ ರೀತಿಯಿಂದ ಆ ಭಗವಂತನ ಸೇವೆಯಲ್ಲಿ ಅವರು ಲೀನವಾಗಲಿ ಅಂತಕ್ಕಂಥ ಒಂದು ಸಂಕಲ್ಪದಲ್ಲಿ ನಾವಿದ್ದೀವಿ. ಎಲ್ಲ ರೀತಿಯ ವ್ಯವಸ್ಥೆಯನ್ನು ಡಾಕ್ಟ್ರು ಎಲ್ಲ ರೀತಿಯ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆರೋಗ್ಯ ಚಿಂತನೆಯಲ್ಲಿದ್ದಾರೆ. ಅವರ ಆರೋಗ್ಯ ಭಾಗ್ಯ ವಯಸ್ಸಿನ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು. ಆ ಭಗವಂತನ ಕೃಪಾಶೀರ್ವಾದದಿಂದ ಒಳ್ಳೆಯ ದಿನ ಒಳ್ಳೆಯ ಸಮಯ ಅವರು ಶಿವನ ಪಾದ ಸೇರಲಿ ಅಂತಕ್ಕಂಥ ಸನ್ನಿವೇಶದ ಸಂಕಲ್ಪವನ್ನು ಗಮನಿಸಿದ್ದೀವಿ. ಯಥಾವತ ಇದ್ದಾರೆ ಅವರು. ಯಥಾ ರಾಜ ತಥಾ ಪ್ರಜಾ ಎಂಬುದಂತೆ 1 ತಿಂಗಳ ಏನು ನೋಡ್ತಾ ಇದ್ವಿ, ಇವತ್ತು ಅದೇ ಸ್ಥಿತಿಯಲ್ಲೇ ಇದ್ದಾರೆ. ಅವರ ಪರಿಸ್ಥಿತಿ ಭಗವಂತನಿಗೆ ಪ್ರೀತಿ. ಅವರು ಇಷ್ಟಲಿಂಗ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರು ನಿರಂತರವಾಗಿರ್ತಕ್ಕಂಥ ಸೇವೆಯಲ್ಲಿರ್ತಕ್ಕಂಥವರು. ಭಗವಂತನ ಸಮಾಜದ ಎಲ್ಲ ರೀತಿಯ ಅಗ್ರಗಣ್ಯ ಸ್ಥಾನದಲ್ಲಿ ಸೇವೆ ಮಾಡಿರ್ತಕ್ಕಂಥವರು. ಒಳ್ಳೆ ಘನ ಪದವಿಯಲ್ಲಿ ಶಿವನ ಪಾದ ಸೇರಲಿ ಅಂತಕ್ಕಂಥದ್ದು ನಮ್ಮ ಸಂಕಲ್ಪ. ಪರಮ ಪೂಜ್ಯರ ನಮ್ಮ ನಾಡಿನ ನಡೆದಾಡುವ ದೇವರು ಶತಾಯುಷ್ಯಗಳು. ಅವರ ಆರೋಗ್ಯ ಭಾಳ ಚಿಂತಾಜನಕವಾಗಿರ್ತಕ್ಕಂಥದ್ದು. ಭಗವಂತ ಆದಷ್ಟು ಒಳ್ಳೆಯ ರೀತಿಯಿಂದ ಆ ಭಗವಂತನ ಸೇವೆಯಲ್ಲಿ ಅವರು ಲೀನವಾಗಲಿ ಅಂತಕ್ಕಂಥ ಒಂದು ಸಂಕಲ್ಪ. ಶ್ರೀಗಳ ಸದ್ಯದ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್. ಈಗಷ್ಟೇ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಅವರು ಮಾತಾಡಿದನ್ನ ನಾವು ಕೇಳಿಸ್ಕೊಂಡ್ವಿ. ತುಂಬಾ ಸೀರಿಯಸ್ ಆಗಿದೆ ಶ್ರೀಗಳ ಪರಿಸ್ಥಿತಿ ಅಂತ ಅವರು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ಸದ್ಯಕ್ಕೆ ಏನಾದ್ರೂ ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡಿದಾರಾ ಡಾಕ್ಟರ್? ಸದ್ಯಕ್ಕೆ ಏನಾದ್ರೂ ಹೇಳಿಕೆ ಕೊಟ್ಟಿದ್ದಾರಾ? ಶರ್ಮಿತಾ, ಏನು ಇದುವರೆಗೆ ಕೂಡ ಮಧ್ಯಾಹ್ನ ಹೊರತುಪಡಿಸಿದ್ರೆ ಇದುವರೆಗೂ ಕೂಡ ವೈದ್ಯರು ಯಾವುದೇ ರೀತಿಯಾದಂತಹ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡಿಲ್ಲ. ಮಧ್ಯಾಹ್ನ ಬಿಡುಗಡೆ ಮಾಡಿದಂತ ಹೆಲ್ತ್ ಬುಲೆಟಿನ್ ಅಲ್ಲಿ ಶ್ರೀಗಳು ಯಾವುದೇ ರೀತಿಯಾದಂತಹ ಸಮಸ್ಯೆಗೆ ಒಳಗಾಗಿಲ್ಲ. ಅವರು ಆರೋಗ್ಯವಾಗಿದ್ದಾರೆ. ಉಸಿರಾಟವನ್ನು ಕೂಡ ಸ್ವತಂತ್ರವಾಗಿ ಅರ್ಧ ಗಂಟೆಯಿಂದ 1 ಅವರ್ ಒಳಗೆ ಅವರು ಉಸಿರಾಡ್ತಾ ಇದ್ದಾರೆ. ಅದಾದ ನಂತರ ಅವರು ಸುಸ್ತಾಗ್ತಾರೆ. ಸುಸ್ತಾದ ತಕ್ಷಣ ನಾವು ಇನ್ನು ಕೃತಕ ಉಸಿರಾಟವನ್ನು ಅವ್ರಿಗೆ ನೀಡ್ತಾ ಇದ್ದೀವಿ. ಹಿಂಗಾಗಿ ಅವ್ರಿಗೆ ಆರೋಗ್ಯ ಸದ್ಯದ ಮಟ್ಟಿಗೆ ಚೆನ್ನಾಗಿದೆ. ಮತ್ತೆ ಅವರು ನಿನ್ನೆಯಿಂದ ಕೂಡ ದ್ರವಾಹಾರ ಏನೋ ಸೇವಿಸ್ತಾ ಇದ್ರು. ಅದರಲ್ಲಿ ಸ್ವಲ್ಪ ದ್ರವಾಹಾರ ಸೇವಿಸೋದ್ರಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ. ಅದನ್ನು ಕೂಡ ಅವ್ರಿಗೆ ಮೆಡಿಸಿನ್ ಮೂಲಕ ಅವ್ರಿಗೆ ಆ ಶಕ್ತಿ ಬರೋ ತರ ಅವ್ರಿಗೆ ಬೇರೆ ತರ ಮೆಡಿಸಿನ್ ಕೊಡ್ತಾ ಇದ್ವಿ. ಬಟ್ ಅವ್ರಿಗೆ ಇದುವರೆಗಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಆ ಸೋಂಕು ಕೂಡ ಒಂದಷ್ಟು ಕಂಟ್ರೋಲಿಗೆ ಬಂದಿದೆ. ಮತ್ತೆ ಶ್ವಾಸಕೋಶದಲ್ಲಿ ತುಂಬಿಕೊಂಡಿದ್ದಂತ ನೀರು ಕೂಡ ಒಂದಷ್ಟು ಕಂಟ್ರೋಲಿಗೆ ಬಂದಿದೆ. ಸದ್ಯಕ್ಕೆ ಈ ಮಟ್ಟಕ್ಕೂ ಕೂಡ ಅವ್ರಿಗೆ ಯಾವುದೇ ರೀತಿ ಆತಂಕ ಪಡುವಂತ ಪರಿಸ್ಥಿತಿ ಇಲ್ಲ. ಇದು ಈವರೆಗೂ ಏನೇನಾಗಿದೆ ಬರೀ ನಾವು ಮೆಡಿಕಲ್ ಇಂದಾನೆ ಮೆಡಿಕಲ್ ಟ್ರೀಟ್ಮೆಂಟ್ ಇಂದಾನೆ ಅವ್ರನ್ನ ಚೇತರಿಕೆ ಮಾಡ್ಬೇಕು ಅಂತದೇನಿಲ್ಲ. ಶ್ರೀಗಳು ಅವರು ಇಚ್ಛಾಮರಣಿ. ಅವ್ರಿಗೆ ಯಾವಾಗ ಬೇಕಾದ್ರೆ ಅವರು ಇಚ್ಛಾಮರಣಿ ಅಂದ್ರೆ ಅವ್ರು ಒಂದು ಮರಣನ ಅವ್ರು ಯಾವ ಬೇಕಾದ್ರೂ ತಂದ್ಕೋಬಹುದು. ಆದ್ರೆ ಇಲ್ಲಿಗೆ ತುಂಬಾ ಅವ್ರ ಅವಶ್ಯಕತೆ ಇದೆ. ಹಿಂಗಾಗಿ ಅವರು ಆದಷ್ಟು ಬೇಗ ಚೇತರಿಸ್ಕೊಳ್ತಾರೆ ಅಂತ ಹೇಳಿಕೆ ಕೊಟ್ಟಿರುವಂತದ್ದು. ಶರ್ಮಿತಾ, ಓಕೆ, ಥ್ಯಾಂಕ್ ಯು ವಿಠಲ್ ಕುಮಾರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.